ಹೇಗೆ ನಡೀತಾ ಇದೆ ಶೋಸ್ ಎಲ್ಲ ನಿಮ್ಮದು? ಒಂದು ಮಾತು ಕೇಳ್ಪಟ್ಟೆ ಏನಂದರೆ, ಜೈಲಿಗೆ ಹೋಗಿ ಬಂದಾದಮೇಲೆ ಒಂದಷ್ಟು ಪ್ರಾಜೆಕ್ಟ್ಸ್ಗಳು ನಿಮ್ಮ ಕೈಯಿಂದ ಹೋಗ್ಬಿಡ್ತು, ಎಲ್ಲೋ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಥವಾ ರಿಜೆಕ್ಟ್ ಮಾಡಿದ್ರು ಅನ್ನೋ ರೀತಿ. ಸೊ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಅದ್ರ ಬಗ್ಗೆ. ಇನ್ನು ಪ್ರಾಜೆಕ್ಟ್ಸ್ ಜಾಸ್ತಿ ಆಗಿದೆ, 2 ಮೂವೀಸ್ ಲೈನಪ್ಪಲ್ಲಿದೆ. ಆಮೇಲೆ ಎಲ್ಲ ಕಡೆ ಫಂಕ್ಷನ್ಸ್ಗಂತೂ ಇನ್ನೂ ಜಾಸ್ತಿ ಆಗೋಗ್ತಾ ಇದೆ. ಇವತ್ತೊಂದು ಫಂಕ್ಷನ್ ಇದೆ, ಹೋಗ್ಬೇಕು, ನೀವು ಬರ್ತೀರಲ್ಲ. ಆಮೇಲೆ ನಾಳೆ ಒಂದು ತುಮಕೂರಿಗೆ ಹೋಗ್ತಾ ಇದ್ದೀನಿ, 15ನೇ ತಾರೀಕು ಗದಗ ಹೋಗ್ತಾ ಇದ್ದೀನಿ. ಸೊ ಐ ಹ್ಯಾವ್ ಲೈನ್ ಅಪ್ ವಿತ್ ಮೀ, ನೋ ಪ್ರಾಬ್ಲಮ್. ಇನ್ನೊಂದು ಮಾತು ಏನಂದರೆ, ನೀವು ಈ ರೀತಿ ಜೈಲಿಗೆ ಹೋಗಿ ಬಂದು ನೆಗೆಟಿವ್ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಏನಾದರೂ ತೊಂದರೆ ಒಳಗಾದರೆ ದರ್ಶನ್ ಅವ್ರನ್ನ ಏನು ಬಂದ್ಬಿಟ್ಟು ಬಿಡಿಸ್ತಾರಾ, ನಿಮ್ಮನ್ನು ಏನಾದರೂ ಸಾಲ್ವ್ ಮಾಡ್ತಾರಾ? ಸೊ ಯಾಕಷ್ಟು ಕ್ರೇಜ್ ನಿಮಗೆ ನಿಮ್ಮ ಬಾಸ್ ಮೇಲೆ ಅನ್ನೋ ಥರ? ಮೇಡಮ್, ಅವರು ಏನೋ ಬಿಡಿಸ್ಲಿ ಇಲ್ಲ ನಮ್ಮನ್ನ ಕಾಪಾಡಲಿ ಅನ್ನೋದಕ್ಕೆ ಯಾರ ಮೇಲೂ ಪ್ರೀತಿ ಅಭಿಮಾನ ಇರಲ್ಲ. ಅದೊಂದು ಅಭಿಮಾನ ಇರುತ್ತೆ ಅಷ್ಟೇ. ಸೊ ಇವಾಗ ನೋಡಿ, ಆ ಥರ ಹೇಳಬೇಕು ಅಂದರೆ ಎಲ್ಲರೂ ಡಿ ಬಾಸ್ ಫ್ಯಾನು ಅಂತ ಹೇಳ್ತಾರೆ. ಆಮೇಲೆ ನಾನು ಹಾಕ್ಕೊಂಡಿದ್ದು ಸರ್ ಬಟ್ಟೆನೇ. ಪ್ರಾಬ್ಲಮ್ ಆಗಿ ಕೇಸ್ ಆಗಿದ್ದು ಮಚ್ಚಿಡ್ಕೊಂಡಿದ್ವಿ ಅದು ಇದು ಅಂತ. ಹಂಗೆ ನೋಡಬೇಕು ಅಂದರೆ ನಮ್ಮ ಪಕ್ಕ ಅಷ್ಟು ಸಾಥ್ ಕೊಟ್ಟು ನಮ್ಮ ಫ್ಯಾಮ್ಲಿಗೆಲ್ಲ ಹೆಲ್ಪ್ ಮಾಡಿ ಸುದೀಪ್ ಸರ್. ಅವ್ರ ಪಾಪ ಮಾತಾಡಿ ಎಲ್ಲ ಇದು ಮಾಡಿದ್ರು. ಸೊ ಆ ಲೆಕ್ಕಕ್ಕೆ ತೊಗೊಂಡ್ರೆ ಅವರು ನನಗೆ ಯಾಕೆ ಬೇಕು ಅಂತ ಯೋಚನೆ ಮಾಡ್ಬೋದಾಗಿತ್ತಲ್ವ. ನನಗೆ ಯಾಕೆ ಬೇಕು ಇದು, ಇವನು ಅವ್ರಿಗೇನು ಬೇಕು, ಅವ್ರಿಗೆ ಯಾಕೆ ನಮ್ಮನ್ನ ಕಾಪಾಡೋ ಅವಶ್ಯಕತೆ ಅವ್ರಿಗೇನಿದೆ. ಸೊ ಅವ್ರಿಗೂ ಗೊತ್ತು ನಮ್ದೇನು ತಪ್ಪಿಲ್ಲ, ನಾವು ಇಂಟೆನ್ಷನಲ್ಲಿ ಮಾಡಿಲ್ಲ ಅಂತ. ಸೊ ಯಾವಾಗ ಯಾರು ಬಂದು ಹೆಲ್ಪ್ ಮಾಡ್ತಾನೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಸೊ ನಮ್ಮ ಪ್ರೀತಿ ಅಭಿಮಾನ ನಮ್ಮ ಇಂಡಸ್ಟ್ರಿ ಮೇಲೆ ಇರಬೇಕೇ ಹೊರತು ನಾನೇನೋ ಇವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಅವ್ರು ನನ್ನ ಬಂದು ಹೆಲ್ಪ್ ಮಾಡಲಿ, ಇಲ್ಲ ನಾನು ಇವ್ರನ್ನ ಫಾಲೋ ಮಾಡ್ತಿಲ್ಲ ಅವ್ರು ನನಗೆ ಹೆಲ್ಪ್ ಮಾಡಲಿ, ಅದೆಲ್ಲ ನನ್ನ ಮೈಂಡಲ್ಲಿ ಏನಿಲ್ಲ. ನಾನು ಫಸ್ಟಿಂದನೂ ಹೇಳ್ಕೊಂಬಂದಿರೋದು ಅದೇ, ನನಗೆ ದರ್ಶನ್ ಸರ್ ಎಷ್ಟು ಇಷ್ಟನೋ ಸುದೀಪ್ ಸರು ಅಷ್ಟೇ ಇಷ್ಟ. ನಾನು ತುಂಬ ಲವ್ ಮಾಡ್ತೀನಿ ಇಬ್ಬರನ್ನು ಅಂತ. ನಮ್ಮ ಇಂಡಸ್ಟ್ರಿ ಆಸ್ತಿ ಅವರಿಬ್ಬರು. ಸೊ ಐ ಲವ್ ದೆಮ್ ಅಷ್ಟೇ. ನಂಗೆ ಚಿಕ್ಕ ವಯಸ್ಸಿಂದ ಅವರಿಬ್ಬರೇ ಇಷ್ಟ ಇಂಡಸ್ಟ್ರೀಲಿ. ನಾನು ಯಾರ ಹೆಸರು ತೊಗೊಂಡಿಲ್ಲ. ಅಂಬರೀಷ್ ಅಣ್ಣನ ಹತ್ರನೂ ಅದನ್ನೇ ಹೇಳಿರೋದು ನಾನು ಒಂದ್ಸತಿ. ಅಂಬರೀಷ್ ಅಣ್ಣಗೆ ಮಗನೇ ಕೂತ್ಕೊಳ್ಳೋ ಮುಚ್ಕೊಂಡು ಓದಿದ್ರು. ಸೊ ನಾನು ಫಸ್ಟಿಂದ ಹೇಳ್ಕೊಂಬಂದು ಅವರಿಬ್ಬರೇ ಹೆಸರೇ. ನಾನು ಸುದೀಪ್ ಸರ್ನ ಮೀಟ್ ಮಾಡಬೇಕು ಅಂತ ತುಂಬ ಒದ್ದಾಡಿರೋನು. ಸೊ ಇದು ಬಿಗ್ ಬಾಸ್ ಮೂಲಕ ಹೋಗಿ ನನ್ನ ಕೆಲಸ ಮೂಲಕ ಅವ್ರನ್ನ ಮೀಟ್ ಮಾಡೋದು ನನಗೆ ತುಂಬ ಖುಷಿ. ಅವ್ರನ್ನ ಯಾವತ್ತೂ ಕಳ್ಕೊಳೋದು ನಾನು ಇಷ್ಟಪಡೋಣ. ಒಂದು ರೀತಿ ನೀವು ವಿಡಿಯೋಗಳಲ್ಲಿ ವಿಲ್ಲನ್ಗಳ ರೀತಿಯೇ ಕಾಣಿಸ್ಕೊಂಡ್ಬಿಟ್ರಿ, ನೀವು ಹಾಗೂ ವಿನಯ್ ಅವರಿಬ್ಬರು. ಆ ಒಂದು ಪದಗಳಿರ್ಬೋದು, ದುರಂಕಾರ ಹೆಚ್ಚಾಯಿತು ಇವರಿಗೆ, ಆ ಮ್ಯಾನರಿಸಮ್ ಇರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅದರಿಂದ ಜಡ್ಜ್ ಮಾಡುವಂಥ ವ್ಯಕ್ತಿಗಳಿಗೆ. ಮೇಡಮ್, ಯಾರೇ ಜಡ್ಜ್ ಮಾಡೋಂಗಿದ್ರು ಬಂದು ನಮ್ಮ ಜೊತೆ ಒಂದು ವಾರ ಪಳಗಲಿ, ಆಮೇಲೆ ನಮಗೇನಾದರೂ ದುರಂಕಾರ ಐತೆ ಅಂತ ಹೇಳ್ಬಿಟ್ರೆ ನಾವು ಜೀವನನೇ ಬಿಟ್ಬಿಡ್ತೀವಿ. ಗೊತ್ತಿಲ್ಲದೆ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ, ದುರಂಕಾರ ಇವನಿಗದು ಇವನಿಗಿದು ಅಂದರೆ ಅಂಥವ್ರಿಗೆ ಆನ್ಸರ್ ಮಾಡಿ ಏನು ಯೂಸು ಅಲ್ವಾ? ಇವಾಗ ನಮ್ಮ ಜೊತೆ ನಮ್ಮ ಡೈಲಿ ಇವಾಗ ಬೆಳಗ್ಗೆ ನಮ್ಮ ಹುಡುಗರೆಲ್ಲ ಜೊತೆಗಿರ್ತಾರೆ. ಅವ್ರೇನಾದರೂ ಹೇಳಿದ್ರೆ ನನ್ನ ಮಗನೇ ದುರಂಕಾರ ಹೆಂಗೆ ಚೇಂಜ್ ಮಾಡ್ಕೊಬೋದು ನಾವು. ಸೊ ಯಾರೋ ಗೊತ್ತಿಲ್ದಿರೋರು ಪಾಪ ಅವ್ರು ಮಾತಾಡಿದಾಗ ಏನು ಚೇಂಜ್ ಮಾಡ್ಕೊತೀರಾ? ಹೌದಾ, ಸರಿ ಬಿಡಪ್ಪ ಅಂತ ಸುಮ್ಮನೆ ಆಗಬೇಕಷ್ಟೇ. ಯಾಕಂದರೆ ಇವಾಗ ನೇರಕ್ಕೆ ಬಂದಂತೂ ಹೇಳಲ್ಲ ಯಾರು. ಇವಾಗ ನೇರಕ್ಕೆ ಬಂದು ಮುಂದೆ ನಿಂತ್ಕೊಂಡೆ ನೀವು ದುರಂಕಾರ ಅಂತಾರ. ಎಲ್ಲೋ ಕೂದಿರ್ತಾರೆ 50 ಕಿಲೋಮೀಟ್ರ್ 100 ಕಿಲೋಮೀಟ್ರು, ಒಂದು 20 ರೂಪಾಯಿ ಇದು ಇಂಟರ್ನೆಟ್ ಹಾಕ್ಸ್ಕೊಂಡು ಮೆಸೇಜ್ ಮಾಡ್ತಾರೆ ಕಮೆಂಟು, ಇವನಿಗೆ ದುರಂಕಾರ ಜಾಸ್ತಿ ಅಂತ. ಅಂಥವ್ರಿಗೆ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡೋಣ? ನಮ್ಮನ್ನ ಪ್ರೀತಿಸೋರು ತುಂಬ ಜನ ಇದ್ದಾರೆ, ಅಂಥವ್ರಿಗೆ ಟೈಮ್ ಕೊಡೋಣ.